ಆದರೂ BJPಯಿಂದನೇ ಬಂದಿದ್ದೀವಿ ಮುಸ್ಲಿಮ್ಸ್ ಆದರೂ ನಾವು ನಮ್ಮ ಮನೆ ಬಿಟ್ಟು ನಮ್ಮ ತಂದೆ ನಾವು ಜೊತೆಗೆ ಹೊರಡಿದ್ದು. ನಮ್ಮ ತಂದೆ ತೀರೋದಾಗ ಬಸ್ ಸ್ಟ್ಯಾಂಡ್ ಓಪನ್ನಲ್ಲಿದ್ದರು, KSRTC ಬಸ್ ಸ್ಟ್ಯಾಂಡ್ ಓಪನ್ನಲ್ಲಿದ್ದರು, ಓಪನ್ ಬ್ರಿಡ್ಜ್ ಬಂದಿದ್ರು ಅಲ್ವಾ. ಅದೆಲ್ಲ ನೆನೆಸ್ಕೊಳ್ಳುವಂಥ ಮಾತು ಇವತ್ತು ನಮಗೂ ಹೇಳ್ತಾರೆ, ಕೆಲವರು ಹೇಳ್ತಾರೆ. ಮೊನ್ನೆ ಬಾಳಿಗೆಹಳ್ಳಿಲಿ ಕಾರ್ಯಕಾರಿಣಿ ಸಭೆ ನಡೆದಾಗ ಮಾಧುಸ್ವಾಮಿ ನೇತೃತ್ವದಲ್ಲಿ ಪಾರ್ಟಿ ಸೇರ್ಕೊಂಡು ಮುಂದಿನ ಈ ವಿಧಾನಸಭೆ ಚುನಾವಣೆಯನ್ನು ಅವ್ರ ನೇತೃತ್ವದಲ್ಲಿ ಹೋಗ್ಬೇಕು ಅಂತ ಬಯಸಿ ಸೇರ್ಪಡೆ ಆಗಿದ್ದೀನಿ. ಅವರು ಬರದೆ ಕೇವಲ ಕ್ರಿಕೆಟ್ ಮ್ಯಾಚ್ಗೆ ಮತ್ತು ಡ್ಯಾನ್ಸ್ ಪ್ರೋಗ್ರಾಮ್ಗೆ ಎರಡಕ್ಕೆ ಬಿಟ್ಟರೆ ಜನಗಳು ಕಷ್ಟ ಸುಖ ಯಾವುದೂ ಅವ್ರಿಗೆ ಬೇಕಿಲ್ಲ. ಬೆಂಗಳೂರು ಜೀವನ ಮಾಡ್ತಾವ್ರೆ, ಚಿಕ್ಕನಾಗ್ನಹಳ್ಳಿ ಮನೆ ಇದೆ ಇಲ್ವೋ ನಮಗೂ ಗೊತ್ತಿಲ್ಲ. ಹಂಗಾಗಿ ತಾಲೂಕಿನ ಜನ ಯಾಕೋಸ್ಕರ ಅವ್ರನ್ನ MLA ಮಾಡ್ತಾವ್ರೋ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಯಾಕೆ ಅಂದರೆ MLA ಅಂದರೆ ತಾಲೂಕಿನಲ್ಲೇ ಇದ್ದು ಕಷ್ಟ ಸುಖ ಹಂಚ್ಕೊಂಡು ಜನಗಳ ಕಷ್ಟ ಏನು ಅಂತ ತಿಳ್ಕೊಂಡು ಪರಿಹಾರ ಮಾಡೋದೇ ಅವ್ರ ಕೆಲಸ. ಆದರೆ ಅವ್ರು ಇವತ್ತಿನ ದಿನ ದೇವ್ರ ಕಸ್ಬಿಟ್ಟು ಮೆರವಣಿಗೆ ಮಾಡೋದು ಇಷ್ಟು ಬಿಟ್ಟರೆ ಇನ್ನೇನು ಮಾಡ್ತಾ ಇಲ್ಲ. ತಗೊಂಡಿದ್ದು ನರೇಂದ್ರ ಮೋದಿ ಅವರು ಪ್ರಧಾನಿ ಆಗಲಿ ಅಂತ. ಯಾರ್ದೋ ಆಸ್ತಿ ಕಿತ್ಕೊಳಕ್ಕೆ, ಮೂಲ BJP ನಾವೆಲ್ಲ ಅಧಿಕಾರ ಕಿತ್ಕೊಳಕ್ಕೆ, ಅವ್ರ ಊಟ ಕಿತ್ಕೊಳಕ್ಕೆ, ಮತ್ತೊಂದಕ್ಕೆ ಸತ್ಯವಾಗಿ ಬರಲ್ಲ. ಹಂಗೆ ಯಾರಾದ್ರು ತಿಳ್ಕೊಂಡಿದ್ರೆ ಅದು ತಪ್ಪು. ನಮ್ಗೆ ಅಗತ್ಯ ಇಲ್ಲ. BJP ಇಲ್ದಲೇನೂ ನಾನು 3 ಸರ್ತಿ MLA ಆಗಿದ್ದೆ, ಯಾರಿಲ್ಲದೇನೂ ಇಂಡಿಪೆಂಡೆಂಟ್ ಆಗಿ ಗೆದ್ದಿದ್ದೆ. ನಾನು ನೆನ್ನೆನೂ ನಮ್ಮ ಕಾಲೇಜಲ್ಲಿ ಮಾತಾಡ್ತಾ ಹೇಳಿದೆ, ನನಗೆ ಭಾರಿ ಖುಷಿಯಿಂದ ಸಣ್ಣ ಪಕ್ಷದಲ್ಲಿ ಕೂತಿದ್ದೆ. ಮಾತಾಡೋಕ್ಕೆ ಬೇಕಾದಷ್ಟು ಚಾನ್ಸ್ ಇರೋದು ಬೆಳೆದೆ ರಾಜ್ಯದಲ್ಲಿ. ದೊಡ್ಡ ಪಕ್ಷದಾಗ ಹೋಯ್ದು ಯಾರೋ ಮುಂದ್ಗಡೆ 3 ಜನ ದೊಡ್ಡವ್ರು ಮಾತಾಡೋರು ನಾನು ಹಿಂದೆ ಕೂತು ಎದ್ದು ಬರಬೇಕಾಗ್ತಿತ್ತಪ್ಪ. ನಾನು ಸುದೇವ ಕಣಯ್ಯ ಸಣ್ಣ ಪಕ್ಷಕ್ಕೆ ಕೂತ್ಕೊಂಡಿದ್ದು MLA ಆಗ್ತಾ ಹೋಗಿದ್ದು ಅಂತ. ನಮ್ಮ ಶಕ್ತಿ ಆಚೆ ಬಂತು ಅಂತ ಇವತ್ತು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಯಾರ ಅಧಿಕಾರನೂ ಕಿತ್ಕೊಳಕ್ಕೆ ಬಂದಿಲ್ಲ. ನಾನು ಯಾರು ನಮಗೇನೋ ನಾವು ಮನೆ ಕಟ್ಟಿದವರು ಇವ್ರು ಹಾವು ಬಂದು ಸೇರ್ಕೊಂಡ್ರು, ಹೆಗ್ಗಣ ಬಂದು ಸೇರ್ಕೊಂಡ್ರು, ಭಾವನೆ ಇಟ್ಕೊಂಡಿದ್ರೆ ಇನ್ನೂ ಸ್ವಲ್ಪ ಯೋಚನೆ ಮಾಡಬೇಕು. ಪುಕ್ಷಟ್ಟೆಯಾಗಿ ನಾವು ಬಂದಿಲ್ಲ. ನಮ್ಮ ಶಕ್ತಿನೂ ಅದರೊಳಗೆ ತಂದಿದ್ದೀವಿ. ನಮ್ಮನೆ ಮಠ ಎಲ್ಲ ಮಾರ್ಕೊಂಡ್ಬಿಟ್ಟು ನಿಮ್ಮ ಮನೆ ಮಳವಂತೊಳಗೆ ಬಂದಿರೋದು ನಾವು. ಫ್ರೀಯಾಗಿ ಬಂದಿದ್ರೆ ಅದೊಂಥರ. ದುಡಿಯೋ ಶಕ್ತಿ ಇದ್ದು ದುಡ್ಕೊಂಬಂದಿದ್ದೀವಿ. ಬಾರಪ್ಪ ನಿನ್ನೂ ಸುಖವಾಸ ಆಗ್ತೀವಿ, ನಾವು ಸುಖವಾಗಿರೋಕ್ಕೆ ಬಿಡುವಂತ ಬಂದಿದ್ದೀವಿ. ಏನೋ ಯಾರ್ದೋ ಇದನ್ನು ತಿಂದು ವಾಪಸ್ ಹೊಡೋಗುವಂಥ ಸ್ಥಿತಿ ಏನು ನಮಗಿಲ್ಲ. ಅಲ್ಲಿಲ್ಲಲೇನೂ ನಾವು ಹತ್ತತ್ರ ಬಂದಿರೋರು. ಇದು ಇವತ್ತು ರಾಜಕಾರಣದಲ್ಲಿ ನಮ್ಮ ಪಕ್ಷ ಅಧಿಕಾರ